5ನೇ ತರಗತಿಯ 2ನೇ ರೂಪಣಾತ್ಮಕ ಮೌಲ್ಯಮಾಪನ. ಇದರಲ್ಲಿ ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ಪರಿಸರ ಅಧ್ಯಯನಗಳನ್ನು ನೋಡ್ತಾ ಹೋಗೋಣ. ಇವು ಕ್ವಶನ್ಸ್ ಪೇಪರ್ಸ್ಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಕೆಳಗಡೆ ಇರ್ತವೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ. ನೀರು ಒಂದು ಡ್ಯಾಶ್ ಸಂಪತ್ತು, ಅಮೂಲ್ಯ ಸಂಪತ್ತು. ಡಾಕ್ಟರ್ ಟೆಡ್ಡಿಯಸ್ ಮಾರ್ಟಿನ್ ಯಾರು ಅಂದರೆ ಅವರು ಕೂಡ ವೈದ್ಯರು. ಅಮ್ಮ ನನಗೆ ಮೈಸೂರಿಂದ ಡ್ಯಾಶನ್ನು ತಂದಿದ್ದರು, ಗೊಂಬೆಯನ್ನು ತಂದಿದ್ದರು. ಹಣತೆ ಪದದ ಅರ್ಥ ದೀಪ. ಮಾತು ಪ್ಲಸ್ ಅನ್ನು ಸೇರಿಸಿ ಮಾತನ್ನು. ಈ ಚಿತ್ರವನ್ನು ಅಂದರೆ ಭಿತ್ತಿಪತ್ರವನ್ನು ನೋಡಿ ಉತ್ತರವನ್ನು ಬರೀಬೇಕು. ಇದು ಯಾವುದಕ್ಕೋಸ್ಕರ ಹಾಕಿದ್ದಾರೆ ಅಂತ ಕೇಳಿರುವಂಥದ್ದು. ಕಸವನ್ನು ಯಾವ 2 ಡಬ್ಬಗಳಲ್ಲಿ ಹಾಕಬೇಕು ನಾವು? ಹಸಿ ಕಸ ಮತ್ತು ಒಣ ಕಸ ಆಗಿ ನಾವು ವಿಂಗಡಿಸಿ ನೋಡಿ, ಹಸಿ ಕಸ, ಒಣ ಕಸ ಡಬ್ಬಗಳನ್ನು ನೋಡ್ಬೋದು. ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸೋದ್ರಿಂದ ಏನು ನಮಗೆ ಉಪಯೋಗ ಅಂತ ಕೇಳಿದರೆ, ಅವನ್ನು ನಾವು ಸುಲಭವಾಗಿ ವಿಲೇವಾರಿ ಮಾಡ್ಬೋದು. ಹಸಿ ಕಸದಿಂದ ಗೊಬ್ಬರವನ್ನು ತಯಾರಿಸ್ಬೋದು. ಒಣ ಕಸವನ್ನು ಮರುಬಳಕೆಯನ್ನು ನಾವು ಮಾಡಲು ಸಹಕಾರಿಯಾಗುವಂಥದ್ದು. ಇಲ್ಲಿ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಟೆಡ್ಡಿಸ್ ಮಾರ್ಟಿನ್ ಹೇಗೆ ಸಹಾಯ ಮಾಡಿದರು ಅಂತಂದರೆ, ಅವಳು ಜರ್ಮನಿ ಮಹಿಳೆ ತನ್ನ ಹೆರಿಗೆ ನೋವಿನಿಂದ ನರಳ್ತಾ ಇರ್ತಾಳೆ. ಅವಳಿಗೆ ಅವನೇನು ಮಾಡ್ತಾನೆ, ಪ್ರಹಸನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಸುಲಲಿತವಾಗಿ ಹೆರಿಗೆಯನ್ನು ಮಾಡಿಸ್ತಾರೆ. ಸ್ವತಂತ್ರಣತೆ ಪದ್ಯವನ್ನು ಆಧರಿಸಿರುವಂಥ ಪ್ರಶ್ನೆಗಳು. ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಅಂದರೆ ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸಿ ನಾಡಿನ ಗೌರವವನ್ನು, ಐಕ್ಯತೆಯನ್ನು ಕಾಪಾಡಬಲ್ಲರು. ನಮ್ಮ ಗಮನವು ಯಾವ ಕಡೆಗೆ ಸಲ್ಲಬೇಕು? ನಮ್ಮ ಗಮನವು ಸದಾ ದೇಶದ ಪ್ರಗತಿಗೆ, ಅಭಿವೃದ್ಧಿಗೆ, ನಮ್ಮ ಸಾಧನೆಯ ಕಡೆಗೆ ಸಲ್ಲಬೇಕು. ಇಲ್ಲಿ ವಚನ ಅಥವಾ ಪದ್ಯದ ಭಾವವನ್ನು ಬರೀಬೇಕು. ಕಳಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ ಅಂದರೆ ಇದು ಮನುಷ್ಯನು ಕಳ್ಳತನ ಮಾಡಬಾರ್ದು, ಜೀವಹಿಂಸೆ ಮಾಡಬಾರ್ದು, ಎಂದಿಗೂ ಅಸತ್ಯ ಅಥವಾ ಸುಳ್ಳನ್ನು ನುಡಿಯಬಾರದು. ಇಲ್ಲಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಪದ್ಯದಲ್ಲಿ ಬರುವಂತಹ ಕನ್ನಡ ನಾಡುನುಡಿಯ ಬಗ್ಗೆ ಕವಿ ವ್ಯಕ್ತಪಡಿಸಿರುವಂತಹದನ್ನು ಏನು ಅಂತ ಕೇಳಿದರೆ, ಇಲ್ಲಿ ಇದನ್ನು ನಾವು ಬರೆಯುವಂಥದ್ದು ಅಂದರೆ ಕನ್ನಡ ನುಡಿಯು ನಮಗೆ ಉಸಿರಾಗಿದ್ದು, ನಾವು ಜೀವನದ ಯಾವುದೇ ಹಂತದಲ್ಲಿದ್ದರೂ ಕನ್ನಡವೇ ಸದಾ ನಮ್ಮ ಜೊತೆಗಿರುತ್ತದೆ ಅಂತಕ್ಕಂಥದ್ದು. ಇದು ಕನ್ನಡ ನಾಡಿನ ಭವ್ಯ ಇತಿಹಾಸ, ಸಂಸ್ಕೃತಿ, ಭಾಷೆಯ ಮಾಧುರ್ಯವನ್ನು ಕೊಂಡಾಡುವ ಮೂಲಕ ಕವಿ ಮಾತೃಭಾಷೆಯ ಮೇಲಿರುವ ಅಪಾರ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಬರೆಯುವಂಥದ್ದು. ಇನ್ನೂ ಸೂಕ್ತವಾಗಿ ನೀವು ನೋಟ್ಸ್ ಬರೆಸಿದರೆ ಅದರಲ್ಲಿರುವಂಥದ್ದನ್ನೇ ಬರೆಯುವಂಥದ್ದು. ನೆಕ್ಸ್ಟು ಇಂಗ್ಲೀಷು, ಇವನು ಬರೆಯುವಂಥದ್ದು ರೈಂಬೋ. ಎ ಆನ್ಸರ್ ಆಗುವಂಥದ್ದು. ಇಲ್ಲಿ ಬರ್ತೀನಿ ಆನ್ಸರ್ಸು. ಇದಕ್ಕೆ ಎ ಆನ್ಸರ್ಸ್ ಆಗುವಂಥದ್ದು. ಇದಕ್ಕೆ ಆನ್ಸರ್ ಸ್ಕೈ, ರೈಂಬೋ. ಇವೆಲ್ಲವೂ ಕೂಡ ನಿಮಗೆ ನೋಟ್ಸನ್ನು ಬರೆಸಿರ್ತಾರೆ. ಅದರಲ್ಲಿರೋನೇ ನಿಮಗೆ ಟೀಚರ್ಸ್ ನೋಟ್ಸನ್ನು ಕೊಟ್ಟಿದ್ದರೆ ಅದಕ್ಕೆ ನೀವು ಚೆನ್ನಾಗಿ ಸ್ಟಿಕ್ಕನ್ನು ಓದ್ಕೊಂಡಿದ್ರೆ ಅವನ್ನೇ ಬರೆಯುವಂಥದ್ದು, ಅಥವಾ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಬಂದರೆ ಬರೆಯುವಂಥದ್ದು. ಚಿತ್ರವನ್ನು ನೋಡಿ ಉತ್ತರವನ್ನು ಬರೆಯುವಂಥದ್ದು. ಇವೆಲ್ಲ ಆನ್ಸರ್ಸ್ಗಳಾಗಿರುವಂಥದ್ದು, ಇವು ಕ್ವಶನ್ಸ್ಗಳಾಗಿರುವಂಥದ್ದು. ಇವನ್ನ ನೋಟ್ಸ್ ಕೂಡ ಬರ್ತಿದ್ರೆ ಆ ನೋಟ್ಸಲ್ಲಿ ಏನಿದೆ ಅದನ್ನು ನೀವು ಬರೆಯುವಂಥದ್ದು. ಇವು ಕ್ವಶನ್ಸ್ ಪೇಪರ್ಸ್ ಬೇಕಂದರೆ ನೀವು ನಾನು ಆಗಲೇ ಹೇಳ್ದಂಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಮ್ಯಾಥ್ಸ್ ಇದು, ಇವೆರಡನ್ನೂ ಕೂಡಿದರೆ ಬರುವಂತಹ ಉತ್ತರ ಎ ಆಗಿರುವಂಥದ್ದು. ಆಮೇಲೆ ನಾವು ಮೊಬೈಲನ್ನು ಯಾವುದರಿಂದ ಅಳಿತೀವಿ ಅಂದರೆ ಸೆಂಟಿಮೀಟ್ರಿಂದ ಅಳಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟು ಈ ಬುಟ್ಟಿಗಳು
ನೀವು ಏನನ್ನು ಗಮನಿಸ್ತೀರಾ ಅಂತಂದರೆ ನಾವು ವಿಭಿನ್ನ ನೇಯ್ಗೆ ವಿನ್ಯಾಸಗಳನ್ನು ಗಮನಿಸ್ತೀವಿ ಅಂತಕ್ಕಂಥದ್ದು. ಇವೆರಡನ್ನು ಕಳೆದ್ರೆ ಬರುವಂತಹ ಉತ್ತರ, ಇದನ್ನು ಗುಣಾಕಾರ ಮಾಡಿದಾಗ ಬರುವಂತಹ ಉತ್ತರ, ಇವೆರಡನ್ನು ಕೂಡಿದಾಗ ಬರುವಂತಹ ಉತ್ತರ, ಇವೆರಡನ್ನು ಕಳೆದಾಗ ಬರುವಂತಹ ಉತ್ತರ. ನೆಕ್ಸ್ಟು ಇಲ್ಲಿ ಇವುಗಳ ವ್ಯತ್ಯಾಸವನ್ನು ಹೇಳಿದರೆ ಇದನ್ನು ವ್ಯತ್ಯಾಸವನ್ನು ಮಾಡಿದಾಗ ಬರುವಂತಹ ಆನ್ಸರ್, ಈ ರೀತಿ ಆನ್ಸರ್ಸ್ ಬರುವಂಥದ್ದು. ನೆಕ್ಸ್ಟ್ ಇದರ ವ್ಯತ್ಯಾಸವನ್ನು ಕೇಳಿದರೆ ಇದರ ವ್ಯತ್ಯಾಸನೂ ಕೂಡ ಈ ರೀತಿ ಬರುವಂಥದ್ದು. ಇದು 45 cm, ಇದು 20 cm, ಇದು 20 mm, 45 cm. ಅವನ್ನ ಗಮನಿಸ್ಬೇಕು ನಾವು. ನೆಕ್ಸ್ಟ್ ಇವೆರಡನ್ನು ಗುಣಿಸಿದಾಗ ಬರುವಂತಹ ಉತ್ತರ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂತಹ ಲೆಕ್ಕವನ್ನು ಕಂಡುಹಿಡಿಯಿರಿ ಅಂತೇಳಿ, ಅಂದರೆ 67 × 68 ಕಂಡುಹಿಡಿಯಿರಿ ಅಂತ ಕೇಳಿದರೆ ಅದಕ್ಕೆ ಯಥಾ ರೀತಿಯಾಗಿ ನಾವು ಕಂಡಿರುವಂಥ ಉತ್ತರವನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಈ ಕಾಗದ ಚಾಪೆ ವಿನ್ಯಾಸವನ್ನು ಗಮನಿಸಿ ನಾವು ಉತ್ತರವನ್ನು ಬರೀಬೇಕು. ಇಲ್ಲಿ ವಿನ್ಯಾಸದಲ್ಲಿ ಪುನರಾವರ್ತಿಸುವ ಒಂದು ಭಾಗದ ಸುತ್ತ ಚೌಕ ಹಾಕಿ ಅಂತ ಬರ್ತಾರೆ, ಅದರ ಸುತ್ತ ಚೌಕವನ್ನು ಹಾಕುವಂಥದ್ದು. ಆಮೇಲೆ ನೆಕ್ಸ್ಟು ಇದರ ಎಷ್ಟು ಬಣ್ಣಗಳನ್ನು ಬಳಸಿದ್ದಾರೆ ಅಂದರೆ 3 ಬಣ್ಣಗಳನ್ನು ಬಳಸಿರುವಂಥದ್ದು. ನೆಕ್ಸ್ಟ್ ಬಂದರೆ ಪರಿಸರ ಅಧ್ಯಯನ. ಭೂಮಿಯ ಮೇಲೆ ನೈಸರ್ಗಿಕವಾಗಿ ದೊರೆಯುವಂತಹ ನೀರು, ಮಣ್ಣು, ಗಾಳಿ, ಖನಿಜ, ಸಸ್ಯ, ಪ್ರಾಣಿ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ. ಗಾಳಿಲಿರುವಂತಹ 21% ಅನಿಲ ಯಾವುದು ಅಂದರೆ ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ. ನೆಕ್ಸ್ಟ್ ಬಂದರೆ ಈ ಚಟುವಟಿಕೆ, ಕೃಷಿ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಇದು ಉಳುಮೆ. ನೆಕ್ಸ್ಟ್ ಬಂದರೆ ಇದರಲ್ಲಿ ಇವು ಏನು ಅಂತ ಕೇಳಿದರೆ ಕಲ್ಲಿದ್ದಲು, ಪೆಟ್ರೋಲ್, ಇವೆಲ್ಲ ನವೀಕರಿಸಲಾಗದ ಇಂಧನಗಳು. ಇವು ಎಲ್ಲ ಏನು ಅಂದರೆ ಮಳೆಯ ಸಂಗ್ರಹಣೆ, ಮಳೆಯ ನೀರಿನ ಸಂಗ್ರಹಣೆ ಏನು ಅಂತ ಕೇಳಿದರೆ ಜಲ ಸಂರಕ್ಷಣೆ, ಅಂದರೆ ವಾಟರ್ ಕನ್ಸರ್ವೇಷನ್ ಅಂತ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಇವುಗಳನ್ನು ವರ್ಗೀಕರಿಸಬೇಕು. ಯಾವ್ಯಾವು ಸೌರಶಕ್ತಿ, ನೀರು, ಕಲ್ಲಿದ್ದಲು, ಡೀಸೆಲ್ ಇದ್ದಾವೆ. ನವೀಕರಿಸಬಹುದಾದಂಥ ಸಂಪನ್ಮೂಲಗಳು ಇವು ನೀರು ಮತ್ತು ಸೌರಶಕ್ತಿ, ವಾಟ್ರು. ನವೀಕರಿಸಲಾಗದ ಸಂಪನ್ಮೂಲಗಳು ಇವು ಡೀಸೆಲ್, ಕಲ್ಲಿದ್ದಲು. ನೆಕ್ಸ್ಟ್ ಬಂದರೆ ಇಲ್ಲಿ ಜಲ ಸಂರಕ್ಷಣೆಯ ಬಗ್ಗೆ ಇತ್ತೀಚೆಗೆ ಬಳಸುತ್ತಿರುವಂಥ ಒಂದು ಉದಾಹರಣೆ, ಅಂದರೆ ಹಿರಿಯರು ಬಳಸ್ತಿದ್ದು ಯಾವುದನ್ನು ಬಳಸ್ತಿದ್ರು ಅಂಥೇಳಿ, ಮತ್ತು ನಾವು ಏನು ಬಳಸ್ತಿದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಬರೆಯುವಂಥದ್ದು. ನೆಕ್ಸ್ಟು 2-3 ವಾಕ್ಯದಲ್ಲಿ ಉತ್ತರಿಸಿ. ಗಾಳಿಗೆ ತೂಕವಿದೆ ಎಂದು ನೀನು ಹೇಗೆ ಹೇಳ್ತೀಯಾ ಅಂತದ್ದು. ಇದು ಚಿಕ್ಕದಾಗಿ ಆನ್ಸರನ್ನು ಬರೆದಿದ್ದೀನಿ. ಇದರಲ್ಲಿ ನೀವು ಯಾಕಂದರೆ ಜಾಗ ಶಾರ್ಟೇಜ್ ಇದೆ, ಶಿಕ್ಷಕರು ನಿಮಗೆ ನೋಟ್ಸನ್ನು ಕೊಟ್ಟಿರ್ತಾರೆ ಅಥವಾ ಪಠ್ಯಪುಸ್ತಕದಲ್ಲಿ ಕೂಡ ಇರ್ತೈತೆ, ಅದನ್ನು ಓದ್ಕೊಂಡು ಅದನ್ನು ನೀವಿಲ್ಲಿ ಬರೀಬೋದು. ನೆಕ್ಸ್ಟ್ ಬಂದರೆ ಸಾವಯವ ಕೃಷಿ ಅಂದರೆ ಬಳಸುವಂಥ ವಸ್ತುಗಳು ಯಾವ್ಯಾವು ಅಂತ. ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಂಥದ್ದು. ರಾಸಾಯನಿಕ ಗೊಬ್ಬರ ಅಂದರೆ ಫರ್ಟಿಲೈಸರು ಹಾಕುವಂಥದ್ದು. ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು ಹಾಕುವಂಥದ್ದು. ನೆಕ್ಸ್ಟು ಜಲ ಸಂರಕ್ಷಣೆ ರಚನೆಯನ್ನು ಹೆಸರಿಸಿ ಅಂತ ಕೇಳಿದರೆ ಇದು ಕೆರೆ ಆಗಿರುವಂಥದ್ದು. ಇಲ್ಲಿ ಕೃಷಿ ಚಟುವಟಿಕೆ ಯಾವುದು ಅಂತಂದರೆ ಇಲ್ಲಿ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಇದು ಬಿತ್ತನೆಯನ್ನು ಮಾಡ್ತಿರುವಂಥದ್ದು. ಇಷ್ಟು 5ನೇ ತರಗತಿಯ 2ನೇ ರೂಪಣಾತ್ಮಕ ಪರೀಕ್ಷೆಯ ಬೈಲಿಂಗ್ವಲ್ನ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳ್ತಾ, ಆ್ಯಂಡ್ ಉತ್ತರಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.